ನಿಮಗೆಲ್ಲರಿಗೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತಕ್ಕೆ ಆಧಾರದ ಸ್ವಾಗತ ಸುಸ್ವಾಗತ. ಪ್ರಿಯ ಬಂಧುಗಳೇ, ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಆರಾಧಕರೇ ಆಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ನಿಮ್ಮ ಭಕ್ತಿಯನ್ನ ವ್ಯಕ್ತಪಡಿಸಿ ಅದು ಒಂದು ಲೈಕ್ ಮಾಡುವುದರ ಮೂಲಕ. ಹಾಗಾದರೆ ಬನ್ನಿ, ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತವನ್ನ ಕೇಳಿ ನಮ್ಮ ಜೀವನವನ್ನ ಪಾವನ ಮಾಡಿಕೊಳ್ಳೋಣ. ತನ್ನ ಮನಸ್ಸನ್ನ ಗೆದ್ದಂಥವನಿಗೆ ಮನಸ್ಸೇ ಒಂದು ಅತ್ಯುತ್ತಮವಾಗಿರುವಂತಹ ಸ್ನೇಹಿತ ಇದ್ದ ಹಾಗೆ. ಆದರೆ ಯಾವ ವ್ಯಕ್ತಿಯು ಮನಸ್ಸನ್ನ ಗೆಲ್ಲುವಲ್ಲಿ ವಿಫಲತೆಯನ್ನ ಕಾಣುತ್ತಾನೆಯೋ ಅವನಿಗೆ ಮನಸ್ಸೇ ಅತ್ಯಂತ ದೊಡ್ಡ ಶತ್ರು ಇದ್ದಂತೆ. ಹಾಗಾಗಿ ಮನುಷ್ಯ ಮೊದಲು ಮನಸ್ಸನ್ನ ಗೆಲ್ಲುವುದನ್ನ ಕಲಿಯಬೇಕು. ಮನಸ್ಸನ್ನ ಗೆದ್ದಂಥವನಿಗೆ ಸಕಲವೂ ಕೂಡ ಒಳ್ಳೆಯ ರೀತಿಯಲ್ಲಿಯೇ ಆಗುವುದು. ಯಾವ ವ್ಯಕ್ತಿಯು ಮನಸ್ಸನ್ನ ಗೆಲ್ಲುತ್ತಾನೆಯೋ ಅವನು ತನ್ನ ಇಷ್ಟಾರ್ಥಗಳೆಲ್ಲವನ್ನೂ ಕೂಡ ಈಡೇರಿಸಿಕೊಳ್ಳುತ್ತಾನೆ. ಸ್ವಯಂ ವಿನಾಶ ಮತ್ತು ನರಕಕ್ಕೆ 3 ದ್ವಾರಗಳು ಇದಾವೆ. ಅದುವೇ ಕಾಮ, ಕ್ರೋಧ ಮತ್ತು ದುರಾಸೆ. ಯಾವುದೇ ಕಾರಣಕ್ಕೂ ಕೂಡ ಮನುಷ್ಯನಿಗೆ ಜೀವನದಲ್ಲಿ ಕಾಮವಾಗಲಿ, ಕ್ರೋಧವಾಗಲಿ ಮತ್ತು ದುರಾಸೆ ಆಗಲಿ ಇರಲೇಬಾರದು. ಒಂದು ವೇಳೆ ಇವು ನಿಮ್ಮ ಜೀವನದಲ್ಲಿ ಇದ್ದರೆ ನಿಮ್ಮ ಇಡೀ ಜೀವನವೇ ವಿನಾಶ ಮತ್ತು ನರಕಕ್ಕೆ ಒಳಗಾಗುವುದು ಖಂಡಿತ. ಹಾಗಾಗಿ ಇವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಡಿ. ಕಷ್ಟದಲ್ಲಿ ಇದ್ದಾಗ ನಾವು ಯಾವುದೇ ಕಾರಣಕ್ಕೂ ಕೂಡ ತಾಳ್ಮೆಯನ್ನ ಕಳೆದುಕೊಳ್ಳಬಾರದು. ಜೀವನದಲ್ಲಿ ಕಷ್ಟಗಳು ಬರುವುದು ಸಹಜ. ಈ ಪ್ರಕೃತಿಯಲ್ಲಿ ಇರುವಂತಹ ಪ್ರತಿಯೊಂದು ಮಾನವರಿಂದ ಹಿಡಿದು ಪ್ರಾಣಿ ಪಕ್ಷಿಗಳಿಗೂ ಕೂಡ ತಮ್ಮದೇ ಆಗಿರುವಂತಹ ಸಮಸ್ಯೆಗಳು, ನೋವುಗಳು, ನಲಿವುಗಳು ಇರುವುದು ಸಹಜ. ಹಾಗಂತ ನಾವು ಕಷ್ಟ ಬಂದಿದೆ ಎಂದು ಯಾವುದೇ ಕಾರಣಕ್ಕೂ ಕೂಡ ತಾಳ್ಮೆಯನ್ನ ತೆಗೆದುಕೊಳ್ಳದೆ ದುಡುಕಿನ ಒಂದು ನಿರ್ಧಾರಗಳನ್ನು ತೆಗೆದುಕೊಂಡಾಗ ನಮ್ಮ ಇಡೀ ಜೀವನ ಎನ್ನುವುದು ಸರ್ವನಾಶವಾಗುವುದು. ಹಾಗಾಗಿ ದೇವರು ಕಷ್ಟಗಳನ್ನು ಕೊಟ್ಟು ನೋಡುತ್ತಾನೆ. ಕಷ್ಟಗಳಾದ ಬಳಿಕ ಸುಖವನ್ನು ಕೂಡ ಕೊಟ್ಟು ನೋಡುತ್ತಾನೆ. ಜೀವನದಲ್ಲಿ ಕಷ್ಟ ಬಂದಿದೆ ಎಂದರೆ ಯಾವುದೇ ಕಾರಣಕ್ಕೂ ಕೂಡ ನೀವು ತಾಳ್ಮೆಯನ್ನ ಕಳೆದುಕೊಳ್ಳಲೇಬೇಡಿ. ನಷ್ಟ ಎನ್ನುವುದು ನಮಗೆ ಆಗುವುದು. ಹಾಗಾಗಿ ತಾಳ್ಮೆ ಎನ್ನುವುದು ಬಹು ಮುಖ್ಯವಾದಂತಹ ಸಾಧನ. ಹಾಗಾಗಿ ಸಹನೆಯನ್ನ ಜೀವನದಲ್ಲಿ ಬೆಳೆಸಿಕೊಳ್ಳಿ. ತೊಂದರೆಯಲ್ಲಿ ಇದ್ದಾಗ ನಾವು ಶಾಂತತೆಯಿಂದ ಇರುವುದನ್ನ ಕಲಿಯಬೇಕು. ತೊಂದರೆ ಎನ್ನುವುದು ಎಲ್ಲರಿಗೂ ಇರುತ್ತದೆ. ಆದರೆ ಆ ಒಂದು ತೊಂದರೆಯ ಪ್ರಸಂಗಗಳಲ್ಲಿ ನೀವು ಹೇಗೆ ಶಾಂತ ರೀತಿಯಿಂದ ಇರುತ್ತೀರಿ ಎನ್ನುವುದು ತುಂಬಾನೇ ಮುಖ್ಯವಾದದ್ದು. ದುಃಖದಲ್ಲಿ ಸಮಾಧಾನ. ಯಾವ ವ್ಯಕ್ತಿಗೆ ದುಃಖದಲ್ಲಿ ಸಮಾಧಾನ ಮಾಡಿಕೊಳ್ಳುವಂತಹ ಒಂದು ಗುಣ ಇರುತ್ತದೆಯೋ ಅವರ ಬಾಳಿನಲ್ಲಿ ಯಾವುದೇ ರೀತಿಯಾಗಿಯೂ ಕೂಡ ಭಯ ಎನ್ನುವುದು ಇರುವುದಿಲ್ಲ. ಏಕೆಂದರೆ ಆ ವ್ಯಕ್ತಿಗೆ ಕಷ್ಟ ಬಂದಾಗ ಹೇಗೆ ತಾಳ್ಮೆಯಿಂದ ವರ್ತಿಸಬೇಕು, ನಷ್ಟದಲ್ಲಿ ಇದ್ದಾಗ ಯಾವ ರೀತಿಯಾಗಿ ಸಹನೆಯನ್ನ ಜೀವನದಲ್ಲಿ ತಂದುಕೊಳ್ಳಬೇಕು, ಹಾಗೂ ತೊಂದರೆಯಲ್ಲಿ ಇದ್ದಾಗ ಯಾವ ರೀತಿಯಾಗಿ ಶಾಂತತೆಯಿಂದ ನಾವು ಇರಬೇಕು ಎನ್ನುವುದು, ಹಾಗೂ ದುಃಖದಲ್ಲಿ ಇದ್ದಾಗ ಯಾವ ರೀತಿಯಾಗಿ ನಮ್ಮನ್ನ ನಾವೇ ಸಮಾಧಾನ ಪಡಿಸಿಕೊಳ್ಳಬೇಕು ಎನ್ನುವ ವಿಚಾರ ಆತನಿಗೆ ತುಂಬಾ ಚೆನ್ನಾಗಿ ತಿಳಿದಿರುವ ಕಾರಣದಿಂದಾಗಿ ಬಾಳಿನಲ್ಲಿ ಯಾವುದೇ ಭಯ ಎನ್ನುವುದು ಅಂತವರಿಗೆ ಇರುವುದೇ ಇಲ್ಲ. ನಾಲಿಗೆಯ ಒಂದು ರುಚಿಯನ್ನ ಬಿಟ್ಟರೆ ಶರೀರಕ್ಕೆ ಲಾಭ ಎನ್ನುವುದು ಹೆಚ್ಚಾಗುವುದು. ವಾದ ವಿವಾದಗಳನ್ನ ಬಿಟ್ಟರೆ ಸಂಬಂಧಗಳಿಗೆ ಲಾಭ ಎನ್ನುವುದು ಹೆಚ್ಚಾಗುವುದು. ವ್ಯರ್ಥ ಚಿಂತನೆಗಳನ್ನು ಮಾಡುವುದನ್ನ ಬಿಟ್ಟರೆ ಇಡೀ ನಮ್ಮ ಜೀವನಕ್ಕೆ ಲಾಭ ಎನ್ನುವುದು ಹೆಚ್ಚಾಗುವುದು. ಹಾಗಾಗಿ ನಾಲಿಗೆಗೆ ರುಚಿ ಕೊಟ್ಟಿದ್ದು ದೇಹಕ್ಕೆ ಒಳ್ಳೆಯದು ಅಲ್ಲವಂತೆ. ಹಾಗಾಗಿ ನಾಲಿಗೆ ರುಚಿಯನ್ನ ಬಿಟ್ಟರೆ ನಮ್ಮ ಇಡೀ ಜೀವನಕ್ಕಾಗಲಿ ನಮ್ಮ ಶರೀರಕ್ಕಾಗಲಿ ಲಾಭ ಎನ್ನುವುದು ಹೆಚ್ಚು. ಅದೇ ರೀತಿಯಾಗಿ ನಮ್ಮ ಸಂಬಂಧಗಳಲ್ಲೇ ಆಗಲಿ ನಮ್ಮ ಸ್ನೇಹಿತರಲ್ಲೇ ಆಗಲಿ ವಾದ ಮಾಡುವುದನ್ನ ಬಿಟ್ಟು ಬಿಡಬೇಕು. ಅವುಗಳಿಂದ ಸಂಬಂಧಗಳು ಎನ್ನುವುದು ನಮ್ಮಲ್ಲಿ ಉಳಿಯುತ್ತವೆ. ಹಾಗೆಯೇ ವ್ಯರ್ಥ ರೀತಿಯಲ್ಲಿ ಜೀವನದಲ್ಲಿ ಚಿಂತೆಯನ್ನ ಮಾಡುವುದನ್ನ ಬಿಟ್ಟು ಬಿಡಬೇಕು. ಇವುಗಳನ್ನು ಬಿಟ್ಟರೆ ನಮ್ಮ ಇಡೀ ಜೀವನಕ್ಕೆ ಲಾಭ ಎನ್ನುವುದು ಹೆಚ್ಚಾಗುವುದು. ಹಾಗಾಗಿ ಈ ಸೂತ್ರವನ್ನು ನೀವು ಜೀವನದಲ್ಲಿ ಅಳವಡಿಸಿಕೊಳ್ಳಿ. ದುಷ್ಟರು ನಿಮ್ಮ ಕಣ್ಣನ್ನ ನೋಡಿ ನಗುತ್ತಾರೆಯೇ? ಹಾಗಾದರೆ ಅವರ ಅಂತ್ಯ ಶುರುವಾಗಿದೆ ಎಂದು ಅರ್ಥ.
ದ್ರೌಪದಿ ಕಣ್ಣೀರು ನೋಡಿ ನಕ್ಕಂತಹ ದುರ್ಯೋಧನ ತನ್ನ ಸಾವನ್ನೇ ತಾನೇ ತಂದುಕೊಂಡ. ಅದೇ ರೀತಿಯಾಗಿ ನೀವುಗಳು ಕೂಡ ಯಾರ ಬಗ್ಗೆಯೂ ಕೂಡ ಕೆಟ್ಟದ್ದಾಗಿ ಯೋಚನೆಯನ್ನು ಮಾಡುವುದಾಗಲಿ ಮಾತನಾಡುವುದಾಗಲಿ ಮಾಡಲೇಬೇಡಿ. ಏಕೆಂದರೆ ಅವರಿಗೆ ಬಂದಿರುವಂತಹ ಪರಿಸ್ಥಿತಿಗಳು ನಾಳೆಯ ದಿವಸ ನಿಮಗೂ ಕೂಡ ಬರಬಹುದು ಅಲ್ಲವೇ? ಹಾಗಾಗಿ ಯಾರ ಬಗ್ಗೆಯೂ ಕೂಡ ಮಾತನಾಡುವುದಕ್ಕೆ ಹೋಗಲೇಬಾರದು. ಜೀವನದಲ್ಲಿ ಏನೇ ಬಂದರೂ ಕೂಡ ಅದನ್ನೆಲ್ಲವನ್ನ ಸಮಾನ ಮನಸ್ಥಿತಿಯಿಂದ ಸ್ವೀಕರಿಸುವುದನ್ನ ಮನುಷ್ಯ ಕಲಿಯಬೇಕು. ಅಂದಾಗ ಮಾತ್ರ ಆ ಮನುಷ್ಯನು ಜೀವನದಲ್ಲಿ ಅತ್ಯುನ್ನತವಾಗಿರುವಂತಹ ಸ್ಥಾನಕ್ಕೆ ಏರುವುದಕ್ಕೆ ಸಾಧ್ಯವಾಗುವುದು. ದೇವರು ಎಲ್ಲವನ್ನ ನೋಡುತ್ತಾನೆ. ನಾನು ನನ್ನದು ಎನ್ನುವಂತಹ ಅಹಂಕಾರವನ್ನ ಬಿಟ್ಟು ನಾವು ನಮ್ಮದು ಎನ್ನುವಂತಹ ಗುಣಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಪ್ರಾಣ ಉಳಿಸುವಂತಹ ನೀರಿಗೆ ಪ್ರಾಣವನ್ನ ತೆಗೆಯುವಂತಹ ಶಕ್ತಿಯೂ ಕೂಡ ಇರುತ್ತದೆ. ಆದ್ದರಿಂದ ಯಾರನ್ನೂ ಕೂಡ ಕಡೆಗಣಿಸಿ ನೋಡುವುದಕ್ಕೆ ಹೋಗಲೇಬಾರದು. ಒಬ್ಬ ಭಿಕ್ಷುಕನು ನಾಳೆಯ ದಿವಸ ರಾಜನೂ ಕೂಡ ಆಗಬಹುದು. ಅದೇ ಒಬ್ಬ ರಾಜ ನಾಳೆಯ ದಿವಸ ಭಿಕ್ಷುಕನೂ ಕೂಡ ಆಗಬಹುದು. ಯಾರು ಹೇಗೆ ಬದಲಾಗುತ್ತಾರೆ, ಕಾಲ ಹೇಗೆ ಬದಲಾಯಿಸುತ್ತದೆ ಎನ್ನುವುದನ್ನು ಹೇಳುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. ಹಾಗಾಗಿ ಕೀಳಾಗಿ ಯಾರನ್ನೂ ಕೂಡ ನೋಡಲೇಬೇಡಿ. ನಿಮ್ಮಿಂದ ಆದರೆ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸಿ, ಅದನ್ನು ಹೊರತುಪಡಿಸಿ ಯಾರಿಗೂ ಕೂಡ ಕೆಡಕನ್ನ ಬಯಸುವುದಕ್ಕೆ ಹೋಗಲೇಬೇಡಿ. ನಿಮಗೆಲ್ಲರಿಗೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದವು ಲಭಿಸಲಿ ಎಂದು ಕೇಳಿಕೊಳ್ಳುತ್ತಾ ಈ ವಿಡಿಯೋಗೆ ತಪ್ಪದೇ ಒಂದು ಲೈಕನ್ನು ಮಾಡಿ ಎಂದು ಕೇಳಿಕೊಳ್ಳುತ್ತಾ ನಾಳೆಯ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.